ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿತಾ ಯೂಟ್ಯೂಬ್ ಚಾನಲ್. ಸೊ ಟೈಮ್ ಆಗೈತಿ 7:30. ನಾ ಎಲ್ಲಿ ಹೊಂಟೇನಿ ಏನಂತ ತೋರಿಸ್ತೇನೆ. ಸೊ ಬರ್ರಿ. ಅಮ್ಮನು ಇದ ಟ್ರೈನಿಗೆ ಹತ್ತಾನ. ಅವ್ನ್ ಕೇಳಿದ ನಾನು ಬಾಲ್ ಇಲ್ಲೇ ಖಾಲಿ ಐತಿ ಅಂತಂದ. ಅವ ಇಲ್ಲ, ನಾ ಜನರಲ್ ಟಿಕೆಟ್ ತೊಗೊಂಡೇನಿ, ಅಲ್ಲಿ ಚೆಕ್ ಮಾಡಕ್ ಬರ್ತಾರ, ಸೊ ನಾ ಬರಂಗಿಲ್ಲ ಅಂತ ಹೇಳಿ ಅಲ್ಲಿ ಜನರಲ್ ಬುಕ್ ತಗೋತಾನ. ಅದು ಪೂರಾ ಫ್ರಂಟ್ ಐತಿ. ಸೊ ನಮ್ದು ಪೂರಾ ಲಾಸ್ಟ್ ಬಟ್ 4ನೇ ದಿನ ಐತಿ. ಬಾ ಅಂತಂದ್ ಬಾಳ್ ಫೋರ್ಸ್ ಮಾಡಿದೆ, ಸೊ ಬರ್ಲಿಲ್ಲ ಅವ. ಈಗ ನಾವು ಹುಬ್ಳಿ ಮುಟ್ಟಿಂದ ರೀಚ್ ಆಗಿಂದ ಅಲ್ಲೇ ಸಿಗ್ತೇವಿ ಅಂತಂದ್ ಹೇಳ. ಸೊ ಅಲ್ಲಿ ಸಿಕ್ಕಿಂದ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಟ್ರೈನ್ ಜರ್ನಿ ನಮ್ ಬೆಸ್ಟ್ ಜರ್ನಿ. ಸೊ ಟಯರ್ಡ್ ಏನ್ ಆಗಂಗಿಲ್ಲ, ಆರಾಮಾಗಿರ್ಬೋದು. ಯಾರ್ಯಾರಿಗೆ ಟ್ರೈನ್ ಇಷ್ಟ ಅಂತಂದ್ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ಆಕ್ಚುಲಿ ಈ ಟ್ರೈನ್ ನೋಡಿದ್ರೆ, ಗೂಡ್ಸ್ ಟ್ರೈನ್ ನೋಡಿದ್ರೆ ನಂಗೊಂದ್ ಸೀನ್ ನೆನಪಾಕೈತಿ. ಯಾಕಪ್ಪ ಅಂತಂದ್ರೆ, ನನ್ ಫ್ರೆಂಡ್ ಕಾಲೇಜ್ದಾಗ ಏನ್ ತಿಳ್ಕೊಂಡಿದ್ರ ಅಂದ್ರ, ಗೂಡ್ಸ್ ಟ್ರೈನ್ ಅಂದ್ರ ಟೊಮೆಟೊ ಹಣ್ಣ ಉಳ್ಳಾಗಡ್ಡಿ ತಗೊಂಡ್ ಹೋಗ್ತಾರಂತಂದ. ಅವ್ರಿಗೆ ವ್ಲಾಗ್ ನೋಡಕತ್ತಿದ್ರ ಅವ್ರಿಗೆ ಗೊತ್ತಾಗ್ತೈತಿ ಏನ್ ಅನ್ನೋದು. ನೋಡಿದ್ರ ಕಮೆಂಟ್ ಹಾಕಿದ್ರ ಯಾರ್ಯಾರಿಗೆ ಏನೇನ್ ಅನ್ಕೊಂಡಿದ್ರಿ, ಗೂಡ್ಸ್ ಟ್ರೈನ್ ದಾಗ ಏನೇನ್ ತಗೊಂಡ್ ಹೋಗ್ತಾರ ಅಂತ ಕಮೆಂಟ್ ಮಾಡಿ. ಟೈಮ್ ಆಗೈತಿ 5:05. ಸೊ ಟ್ರೈನ್ ಅಂಕರು ಮುಂದ್ ಬಿಟ್ಟಾರ. ಅಲ್ಲಿ ಹೋಗಿ ನಮ್ ತಮ್ಮ ಸಿಗ್ತೇನೆ, ಅಲ್ಲಿ ತನಕ ವೇಟ್ ಮಾಡಿ. ಫೈನಲಿ ಹುಬ್ಳಿಯಿಂದ ಈಗ ವಾಪಸ್ ಅಂತ ಗದಗಿಗೆ ಹೋಗ್ಬೇಕು. ಗದಗಿಂದ ನಾ ಬಿಗ್ ಬಾಸಿಗೆ ಹೋಗಿದ್ನಲ್ಲ, ಏನ್ ಅನಿಸ್ತು ನೋಡಿ? ಚಲೋ ಅನಿಸ್ತು. ನಾವು ಇನ್ನೊಂದು ಬರ್ತಾ ನಾವೇ ನೋಡ್ಬೇಕು ನೋಡಿ. ಬಿಗ್ ಬಾಸ್ ನೋಡಕ್ಕಂತಾನೆ ಬೆಂಗಳೂರಿಗೆ ಬರ್ತಾನ ನಾವು. ಎಲ್ಲಿ ಕೂಡ ಇರ್ತದೆ, ಇನ್ನು ಇರ್ತೈತಿ. ನಾ 3 ತಿಂಗಳು ಇರ್ತೈತಿ. ಸೊ 6ನೇ ಪ್ಲಾಟ್ಫಾರ್ಮ್ ಭಾಳ ದೂರ ಐತಿ ಹುಬ್ಳ್ಯಾಗ. ನಡ್ಕೊಂಡು ಹೊಂಟೇವಿ ನೋಡ್ರಿ. ಅಕ್ಕಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡೋದಿಲ್ಲ. 2 ಲಗೇಜ್ ಇಟ್ಕೊಂಡು ಹೊಂಟೇನಿ ನಾನು. ತಾವು ಆರಾಮ್ ಸಣ್ಣ ಬ್ಯಾಗ್ ಹಿಡ್ಕೊಂಡು ಹೇಳ್ತಾನೆ, ಒಂದು ಸ್ವಲ್ಪ ಹೆಲ್ಪ್ ಅನ್ನೋದೇ ಇಲ್ಲ. ನಾವು ಸುಸ್ತಾಗಿ ಬಂದೇವಿ ಬರೋದು. ನಾವು ಸುಸ್ತಾಗಿ ಬಂದೇವಿ ಬರೋದು ದಾವಣಗೆರೆಯಿಂದ ಬಂದಾನ, ಮತ್ತು ಸುಸ್ತಾಗೈತೆ ಅಂತೀವಿ. ನಾ ಬೆಂಗಳೂರಿಂದ ಬಂದಿದ್ದ ಖಬರನೇ ಇಲ್ಲ. ಸೊ ಹಂಗೆ 6ನೇ ಪ್ಲಾಟ್ಫಾರ್ಮ್ ಮಟ್ಟ ನಡ್ಬೋದು. ಅಲ್ಲಿ ಟ್ರೈನ್ ಕಾಣ್ತೈತ್ಲ, ಅದೇ ಗದಗಿಗೆ ಹೋಗೋ ಟ್ರೈನಿಗೆ. ಸೊ ಇನ್ನೇನು ಅನ್ನತಾನ ಅವ್ನ ಮಾತು ಕೇಳ್ಕೋತ ಹೊಂಟೆ ನಾನು. ಏನೋ ಸೂನ್ 16 Pro Max ತೊಗೊಂತಾಳ್ರಿ ನಮ್ಮ ಅಕ್ಕ. ಹಂಗೆ 16 Pro Max. ಯಾವ 16 Pro Max ಎಲ್ಲ? iPhone 14 ಯಾಕೆ ಕ್ಲಿಯಾರಿಟಿ ಹೋದ್ರಿ. 16 Pro Max ತೊಗೊಂಡ್ರೆ ಏನು ಕ್ಲಿಯಾರಿಟಿ ಇದ್ರೇನ್ರಿ? ನಾವು ಮಾಡೋ ಹಂಗೆ ಮಾಡೋದು. ಸೊ ಏನಂತ ಊಟ ಏನು ಮಾಡಿದ್ವಿ? ಪಾಲಕ್ ರೈಸ್. ಪಾಲಕ್ ರೈಸ್ ಹಾಫ್ ಬಿಸಿ ಬೆಳೆಗಾರ. ಸ್ವಲ್ಪ ತರ್ಬೇಕು ಅನ್ನೋದು. ನೀವು ಊಟ ಮಾಡಿರ್ತೇವೆ ತರಲಿಲ್ಲ ನೋಡ್ರಿ ಅಂತ ಅದನ್ನು. ನಾ ಊಟ ಮಾಡಿರ್ತೀನಿ ಅಂತ ತರೋದು ಬಿಟ್ಟ. ನಾನು ನೋಡಿದ್ರೆ ಟ್ರೈನಾಗ ಟೊಮೆಟೊ ಬಾತ್ ತೊಗೊಂಡೆ. ಓಕೆ ಐತಿ. ನಿಮ್ಗೆ ರಾತ್ರಿ ರೈಸಿನ ಮಾಡಿಕೊಟ್ಟಿರ್ತಾರೆ ಟೊಮೆಟೊ. ಹಂಗೇನಿಲ್ಲ, ಬಿಸಿ ಇತ್ತು ರೀ ಅದು ಟೊಮೆಟೊ ಬಾತ್. ಸೊ ಸುಸ್ತಾದ ರೈಸ್. ಇವ ಏನು ಹೆಲ್ಪ್ ಮಾಡೋಂಗಿಲ್ಲ. ನನಗಂತೂ ಬ್ಯಾಗ್ ಹೊತ್ತ ಸುಸ್ತಾಗುತ್ತೆ ಅಂತೇಳಿ ಒಂದು ಜ್ಯೂಸ್ ಕುಡಿಸ್ಕೊಂಡು ಕರ್ಕೊಂಡು ಹೊಂಟೇನಿ ರೈಸ್. ಮತ್ತು ಅದು ಚಾಕ್ಲೇಟ್ ಜ್ಯೂಸ್. ಏನು ಹಂಗೇನು ಬೇಕಂತಾನೆ ಏನು ತೊಗೊಂಡಿಲ್ಲ. ತನ ಬೇಕಂತ ತೊಗೊಂಡಾಗ ಅದ್ರಾಗ ಒಂದು ಕೊಟ್ಟಾನ ಅಷ್ಟೇ. ಅಂದರೆ ಯಾರು ತೊಗೊಂಡಿಲ್ಲ, ನಮ್ಮ ಮಕ್ಕಳಿಗಂತ ಒಂದು ತೊಗೊಂಡಿದ್ದೆ. 2, ನನಗೊಂದು ಅವರಿಗೊಂದು. ಸರಿ, ರೈಲ್ವೆ ಸ್ಟೇಷನಿಂದ ಸೀನ್ರಿ ನೋಡ್ರಿ ಎಷ್ಟು ಮಸ್ತ್ ಐತಿ. ಫೋನ್ ನೋಡಲ್ಲ ಅದು. ಸೂನ್ ಏನು ಸೂನು? ಮೂನ್. ಸನ್ ಮೂನ್. ಗಾಡಿ ಇಲ್ಲೇ ಬಂತ ಅನ್ಕೊಂಡಿದ್ದೆ ನೋಡ್ರಿ. ಆ ಟೈಮ್ ಮಾಡಿರಲ್ಲ. ನಮ್ಮ ತಮ್ಮನ ತಲೆ ಏನೂ ಇಲ್ಲ ಅಂತ ಅಂಟಿಸ್ಬಿಟ್ರಿ ಮುಗಿದೋತ್ರಿ ಕೆಲಸ. ಗಾಡಿ ಹೊಡೀರೇನ್ರಿ? ಕೀಪ್ ಸ್ಟೇಷನ್ ಕ್ಲೀನ್ ಅಂದ್ರೆ ಇಲ್ಲೆಲ್ಲ ವಿಮಲ್ ಹಾಕೊಂಡು ಚೀಟ್ ಉಳ್ಳಾಡ್ತಾರೆ. ಅಯ್ಯೋ, ಹೆಂಗೆ ಕ್ಲೀನ್ ಇರ್ಬೇಕು ಬೇಡ? ಮತ್ತೆ ಸ್ಟೇಷನ್ ಕ್ಲೀನ್ ಇರಬೇಕು. ಮಾತ್ರ ಚಟ ಮಾಡೋರಿಗೆ ಏನು ಮಾಡಿ ಹೇಳಕ್ಕೂ ಬರಲ್ಲ, ಮಾಡೋಕ್ಕೂ ಬರಲ್ಲ. ಉಳ್ಳೋರು ಉಳ್ತಾರೆ, ಬಿಡೋರು ಬಿಡ್ತಾರೆ. ಗೊತ್ತಾಗ್ತಿಲ್ಲ ನಮ್ಮ ತಮ್ಮ ಹೇಳಿದ. ಸೊ ಚಟ ಮಾಡೋರಿಗೆ ಏನು ಹೇಳಕ್ಕೆ ಹಂಗಿಲ್ಲ. 1 ಸರಿ ಹೇಳ್ಬೋದು, 2 ಸರಿ ಹೇಳ್ಬೋದು. ಸೊ ಕಾಯಂ ಅದನ್ನ ಹೇಳಕ್ಕೆ ಅಂಕರು ಆಗಂಗಿಲ್ಲ. ಹೋಗ್ತಿಲ್ಲ ಕೆಳಗೆ ಬರ್ರಿ. ಗಾಡಿ ಅಂತ ನೋಡ್ರಿ, ಇದು ಟ್ರೈನ್ ಇಟ್ಕೊಂಡು ಗಾಡಿ ಅಂತ. ಸೊ ಕೇಳಕ್ಕೆ ಹೊಂಟಾನ, ಇಂಜನ್ ಡ್ರೈವರಿಗೆ ಕೇಳಕ್ಕೆ ಹೊಂಟಾನ. ಧೈರ್ಯ ಇಲ್ಲ, ಕೇಳೋಷ್ಟು ಧೈರ್ಯ ಇಲ್ಲ.
ಖರಾಬ್ ಎಂತೈತಿ ಏಯ್ ಕೇಳಮ್ಮ ಜಲ್ಮ ನಮ್ ತಮ್ಮ ತಿಂಡಿ ಪೋತ ಪಾಲಕ್ ರೈಸ್ ಬಿಸಿಬೇಳೆ ಬಾತ್ ತಿಂದು ಉಪಾಸಿಗೆ ಇಲ್ಲಿ ಬಂದ್ ಹುಬ್ಳ್ಯಾಗ ಬಂದ್ ಗದಗಿನ ಟ್ರೈನ್ ಹತ್ತಾಗ 20 ರೂಪಾಯಿದೊಂದು ಚಿಪ್ಸ್ ತಗೊಂಡಾನ ಬರೇ ತಿನ್ನೋದು ತಿಂತಿಲಿ ಜೀವನದಾಗ ಏನೈತ್ರಿ ತಿನ್ನೋದು ತಿಂದ ಹೆಂಗು ಬೆನ್ ನೋಡ್ರಿ ನಮ್ ತಮ್ಮ ಪುಷ್ಪರಾಜ್ ಕಲೆ ನಮ್ಮ ಮನೆ ಜಾಸ್ತಿ ತಿನ್ನೋದಂದ್ರ ನಮ್ ತಮ್ಮ ಹೊರಗಲ್ ಚಟ ಬಾಳ ಐತಿ ತಿನ್ನೋದು ಈಗೇನ್ ಬೇಕ ಗದಗಿ ಹೋಗಿ ಏನ್ ತಿಂತಿ ನೋಡ್ರಿ ಬದ್ನಿಕಾಯಿ ಬೋಂಡ ತಿಂತಾನಂತ ಗದಗ ಸ್ಪೆಷಲ್ ಸಿಕ್ಕ್ರ ಚಲೋರಿ ಇಲ್ಲಾಂದ್ರ ನೋಡಿ ಫೈನಲಿ ಬಂದೇವಿ ನಮ್ ಕಾಕ ಟಿಕೆಟ್ ವೆಲ್ಕಮ್ ಬ್ಯಾಕ್ ಸೊ ಈಗ ನಮ್ಮ ಮನೆಗೆ ಹೊಂಟಿವಿ ಕಾಕ ಈಗ ಮನೆಗೆ ಹೋಗೋದಿಲ್ಲ ತಟ್ಟಿಡ್ಲಿ ಅವನ ಉಪ್ಪಿಟ್ಟು ಬೇಕಂತ ಉಪ್ಪಿಟ್ಟು ತಿಂತಲ್ಲೇ ಮಗನ ಬರೀ ಈಗ ಪಾಲಕ್ ರೈಸ್ ಬಿಸಿಬೇಳೆ ಬಾತು ಕುರ್ಕುರೆ ತಿಂದು ಬಂದಾನ ಮತ್ತೆ ಉಪ್ಪಿಟ್ಟು ಅಂತ ಮನೆಗೆ ಹೋಗಿ ಸಿಗ್ತೀನಿ ವೇಟ್ ಮಾಡಿ ಸೊ ಫೈನಲಿ ನಮ್ಮ ತಮ್ಮ ಫೋನ್ ಬದ್ನಿಕಾಯಿ ಬೋಂಡ ನೋಡು ಕಾಕ ಇಲ್ಲೇ ಬಂದ್ ತೆಗೆದು ನೋಡತ್ತ ನೋಡಿಲ್ಲಿ ಫೈನಲಿ ಮನೆ ಕಡೆ ಅಂತೂ ಬಂದೇವಿ ನಮ್ಮ ಕಾಕ ಪಿಕಪ್ ಮಾಡಕ್ ಅಂತ ಬಂದಿದ್ರಲ್ಲ ನಮ್ಮಪ್ಪ ಇಲ್ಲಿ ಕುಂತ ಟಾಕಿಂಗ್ ಹಾಯ್ ಅವ್ರ ಅರ್ಥ ಮಾಡ್ಕೋಬೇಕ್ರಿ ಅವ್ರು ನಾವು ಏನು ಮಾಡತ್ತಾರ ದೇವ್ರ ಅಡ್ತಾರೆ ಹಂಗೆ ಈಗ ಮಮ್ಮಿ ನೋಡೋಣ ಮಮ್ಮಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ದೀತಾ ಯೂಟ್ಯೂಬ್ ಚಾನಲ್. ನಮ್ಮ ಮಮ್ಮಿನ ಹೇಳಿದ್ರೆ ವೆಲ್ಕಮ್ ಬ್ಯಾಕ್ ಟು ದೀತಾ ಯೂಟ್ಯೂಬ್ ಚಾನಲ್. ಸೊ ಮಮ್ಮಿ ಈಗೆಲ್ಲ ಹೋಗೋದು ಇದು ಕುಂಭಮೇಳ. ಸೊ ಗದಗ್ನಾಗ ಮಿನಿ ಕುಂಭಮೇಳ ಅದಲ್ಲ ಹಾಂ ಮಿನಿ ಕುಂಭಮೇಳ ಬಂದೈತಿ. ಸೊ ಅಲ್ಲಿ ಹೋಗೋಣ ಹತ್ರ ಸೊ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಅಲ್ಲಿದು ವ್ಲಾಗ್ ಇದು ಕಂಟಿನ್ಯೂ ಅದ್ರಾಗ ಇರ್ತೈತಿ. ಕುಂಭಮೇಳ ತೋರಿಸ್ತೀನಿ. ಸೊ ಗೈಸ್ ನಾನು ನಮ್ಮ ತಮ್ಮ ಬಂದು ಕೊಟ್ಲೇನ ಬದ್ನಿಕಾಯಿ ಬೋಂಡ ತಿಂದು ಫ್ರೆಶ್ ಅಪ್ ಆಗಿ ಈಗ ಹೊಂಟೇವಿ ಕುಂಭಮೇಳಕ್ಕೆ. ಸೊ ಎಲ್ಲರೂ ರೆಡಿ ಆಗ್ಯಾರ. ಅಪ್ಪಾಜಿ ನಮ್ಮ ಅಪ್ಪನ ತಲೆಯಾಗ ಹಣೆಯಾಗ ನನ್ನ ಹಣೆಗೆ ವಿಭೂತಿ ಹೈಲೈಟ್. ನಮ್ಮಿಬ್ರು ಹಣೆಗೆ ವಿಭೂತಿ ಹೈಲೈಟ್ ಅಪ್ಪಾಜಿ. ಅವರಿಬ್ರು ತಲೆಗಿಲ್ಲ, ಅವರಿಬ್ರು ಹಣೆಗಿಲ್ಲ. ನಾನು ಹಚ್ಕೊಂಡು ನೋಡಿದ್ವಿ ಏನಪ್ಪ ಅಂತ ತೋರ್ಸ ಇರೇ ನೋಡಪ್ಪಾಜಿ. ಇವಾಗ ಹಿಂಗಾಗ್ಬೇಕು. ಶಿವನು ಮೇಲೆ ನೋಡಿರುವ ಮಮ್ಮಿ ಹಣೆಗೆ ಮಮ್ಮಿ ಹೊರಗೆ ಹೋಗ್ತಾರೆ. ಕುಂಭಮೇಳ ಹೊಂಡಿ ಇಲ್ಲ ನೀನು ಹಚ್ಕೊಂಡೇನ? ಕುಮಾರ್ ನಾವು ವಿಭೂತಿ ಧರಿಸುವಂತಹ ಜನ. ಹಾ ವಿಭೂತಿ ಧರಿಸುವಂತಹ ಜನ. ಅಪ್ಪಾಜಿ ಮಮ್ಮಿನ ಹಚ್ಕೊಂಡ ವಿಭೂತಿ ಧರಿಸುವಂತಹ ಜನ. ಇರ್ಲಿ ಬಿಡು. ನೀನು ಬ್ರ್ಯಾಂಡೆಡ್ ಕ್ರಾಕ್ಸು, ನಾನು 250 ರೂಪಾಯಿ ಕ್ರಾಕ್ಸ್ ಅಷ್ಟೇ. ನಾವು ಹೊಂಟಿದ್ದೆ ಗೋಡಾಕಿರ ತಿರುದ್ರ ಮಹಾಯಾಗ ಕುಂಭಮೇಳ. ಹಾಂ ಈಗ ಕುಂಭಮೇಳ
ಬಂದಾಳಿ ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ಏನಿಲ್ಲ. ನನಗೆ ಗೊತ್ತಾ ಇಲ್ಲಿ ಬಂದಿದ್ದು ನೀನೇ ಹೇಳಿಲ್ಲ ಏನು. ಇರ್ಲಿ ಬೇಡ. ಹೋಗಿ ಸಿಗ್ತಾನೆ, ನಾನು ಸಿಗ್ತಾನ. ನಾನು ಸಿಗ್ತಾನೆ. ಬಾಯ್ ಬಾಯ್ ಬಾಯ್. ನೀವು ನೋಡ್ಕೊಂಡು. ಸೊ ಗೈಸ್, ನಾವೀಗ ಬಂದೇವಿ ಕುಂಭಮೇಳ ಕಡೆ. ಸೊ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಎಲ್ಲ. ಸೊ ವೆರಿ ಹ್ಯಾಪಿ. ಸ್ಲೀಪರ್ ಎಲ್ಲ ಬಿಟ್ಟು ಹೋಗುತ್ತೆ. ಗದಗ್ನಾಗ ಮಹಾಕುಂಭಮೇಳ ಬಂದೈತಿ. ಏನು ಸ್ಪೆಷಲ್ ಅಂದ್ರೆ ಕುಂಭಮೇಳದ ಏನು ಸ್ಪೆಷಲ್ ಗದಗ್ನಾಗ? ಅಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್? ಏನು ನಾನು ಬಂದೇ ಇಲ್ಲ, ಇವತ್ತ ಫಸ್ಟ್ ನಾನು ಬಂದಿರೋದು. ಒಂದೇಗನ ಬಂದಿದ್ರಲ್ಲ ನೀ? ಬಂದಿಲ್ಲ ನಾನು, ಇವತ್ತ ಫಸ್ಟ್. ಏನೋ ಡಿಫ್ರೆಂಟ್ ಮಾಡ್ಯಾರಲ್ಲಿಲ್ಲ. ಇಲ್ಲೇ ಹೋಮಾದ ಮಾಡಿದ್ದ ಜಾಗ ಮಮ್ಮಿ. ತಕ್ಕೋಬೋದಿಲ್ಲ. ಹೋಮ ಎಲ್ಲ ಮಾಡ್ಯಾರ ಇಲ್ಲಿ. ಸೊ ಇಲ್ಲೆಲ್ಲ ಹೋಮ ಮಾಡೋಕ್ಕೆಲ್ಲ ತಯಾರು ಮಾಡ್ಯಾರ. ಹೋಮ ಅದು ಮಾಡ್ತಾರ. ಈವ್ನಿಂಗ್ ಅದು ಎಲ್ಲರಿಗೂ ಕುಂದ್ರಕ್ಕದು ವ್ಯವಸ್ಥೆ ಮಾಡ್ಯಾರಿಲ್ಲ, ಚೇರ್ ಹಾಕಿ. ನಮ್ಮ ತಮ್ಮ ಇನ್ಫಾರ್ಮೇಶನ್ ಕೇಳತ್ತಾರೆ. ಸೊ ಗೈಸ್, ಈಗ ಕ್ಯೂ ಎಲ್ಲ ಹಚ್ಚಿ ಒಳಗೆ ಹೊಂಟೇವಿ ನಾಗಸಾಧುಗಳು ಅವ್ರದ್ದು ಆಶೀರ್ವಾದದೊಳಗೆ. ಸೊ ಇಲ್ಲಿ ಕಾಣಬಹುದು, ಚಾನ್ಸಸ್ ಐತಿ. ಒಳಗೆ ಅಂಕರ್ ಫೋನ್ ಅನ್ನೋದಿಲ್ಲ. ಇಲ್ಲಿ ತೋರಿಸ್ತೀನಿ, ಕಂಡ್ರೆ ಅಲ್ಲಿ ಕಾಣ್ತಾರೆ. ಸೊ ಅವ್ರದ್ದು ಆಶೀರ್ವಾದ ತೊಗೊಂಡು ಹೊರಗಂಕರು ಬಂದೇವಿ. ನಮಗೆ ಭಸ್ಮಾಚಾರ ತರ್ಸ್ ನೀನು ನೀನು ತರ್ಸು ಭಸ್ಮ ನೋಡಿ. ಎಲ್ಲರಿಗೂ ಭಸ್ಮಾಚಾರ. ನಮ್ಮ ಪಪ್ಪ ಆಲ್ರೆಡಿ ಮುಂದೋಗ್ಯಾರ. ಸ್ಲೀಪರ್ಸ್ ಎಲ್ಲ ಹಾಕೊಂಡು ಕೊಟ್ಟು ಹೊರಗಂತ ಬಂದ್ವಿ. ಅಂತಾರೆ ಅಪ್ಪದಿ ಭಸ್ಮ ತೋರ್ಸು. ನೈಸ್. ಸೊ ಕುಂಭಮೇಳ ಅಂಕಲ್ ನೋಡ್ಕೊಂಡು ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬಾಯ್ ಬಾಯ್.